ಯಾರ್ದೋ ಮಾತು ಕೇಳಿ ದುಡ್ಡು ಉಳಿಯುತ್ತೆ ಅಂತ ನಿಮ್ಮ ಮನೆನ ಕೂಲಿಯವರು ಕೊಟ್ಟು ಕಟ್ಸೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ. ಸರಿಯಾಗಿ ಕ್ಯೂರಿಂಗ್ ಮಾಡದೆ ಹೇಗೆ ಕಾಂಕ್ರೀಟು ಪುಡಿಯಾಗಿ ಉದುರ್ತಾ ಇದೆ ಅಂತ. ಇಲ್ಲಿ ನೋಡಿ, ಎತ್ತರವಾಗಿ ಗೋಡೆ ಕಟ್ಟಿ ಯಾವುದೇ ಸಿಲ್ ಇಲ್ಲದೆ, ಅಂದರೆ ಮೂರುಡಿಗೊಂದು ಸಿಲ್ ಕೊಡ್ತೀವಿ, ಅದು ಯಾವುದೇ ಸಿಲ್ ಹಾಕ್ದೆ, ಅಡ್ಡದಲ್ಲಿ ಯಾವುದು ಕಾಂಕ್ರೀಟ್ ಹಾಕದೆ ಉದ್ದಕ್ಕೆ ಗೋಡೆ ಕಟ್ಟಿ ಆ ಗೋಡೆ ಕುಸಿದು ಆ ಕಾರ್ಮಿಕರ ಮೇಲೆ ಬಿದ್ದಿದೆ. ಇಲ್ಲಿ ನೋಡಿ, ಒಬ್ಬ ಪುಣ್ಯಾತ್ಮ ರೂಮ್ಗೆ ಗೋಡೆ ಕಟ್ತಾ ಇದ್ದಾನೆ, ಡೋರ್ಗೆ ಜಾಗನೇ ಬಿಟ್ಟಿಲ್ಲ. ಇಲ್ಲಿ ನೋಡಿ, ಸೆಂಟ್ರಲ್ಲಿ ಯಾವುದೇ ಕಾಲಮ್ ಕೊಡದೆ ಅಷ್ಟು ದೊಡ್ಡ ಸ್ಪ್ಯಾನ್ಗೆ ರೂಫ್ ಸ್ಲ್ಯಾಬ್ ಹಾಕಕ್ಕೆ ಹೋಗಿ ಆ ರೂಫ್ ಸ್ಲ್ಯಾಬು ಒಂದೇ ಸತಿ ಕುಸಿದು ಕೆಳಗೆ ಬಿದ್ದಿದೆ. ನಿಮ್ಮನ್ನು ಭಯ ಪಡಿಸೋಕ್ಕೋ ಇಲ್ಲ ಗಾಬರಿ ಮಾಡೋಕ್ಕೋ ಈ ವಿಡಿಯೋ ಮಾಡ್ತಿಲ್ಲ, ನಿಮ್ಮನ್ನು ಎಚ್ಚರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮನೆ ಕಟ್ಟೋದು ಒಂದೇ ಸಲ, ಅದನ್ನು ಕರೆಕ್ಟಾಗಿ ಕಟ್ಟಿದ್ರೆ ನಿಮ್ಮ ದುಡ್ಡು ಎಷ್ಟೋ ಮಿಗುತ್ತೆ. ನೀವು ಕೂಲಿಗೆ ಮನೆ ಕಟ್ಟಿಸೋದು ತಪ್ಪೇನಲ್ಲ, ಆದರೆ ಅದಕ್ಕೂ ಮುಂಚೆ ಒಬ್ಬರು ಸಿವಿಲ್ ಇಂಜಿನಿಯರ್ನ ಒಪ್ಪಿಗೆ ಮಾಡಿ ಅವ್ರನ್ನ ಸೂಪರ್ವಿಷನ್ ತಗೊಳ್ಳೋದು ತುಂಬ ಒಳ್ಳೆಯದು. ಆಗ ನಿಮಗೆ ಟೆನ್ಷನ್ ಇಲ್ಲದೆ ನಿಮ್ಮ ಮನೆ ಪೂರ್ತಿಯಾಗುತ್ತೆ. ಇದು ನಿಮ್ಗೆ ಅರ್ಥ ಆಗಿದ್ದರೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು SVN ಕನ್ಸ್ಟ್ರಕ್ಷನ್ ಹಾಗೂ ಇಂಟೀರಿಯರ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.